ಎಲ್ಲರಿಗೂ ನಮಸ್ಕಾರ. ನಿಸ್ಸಿ ಪ್ರಿನ್ಸಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾನೊಂದು ವಿಷಯವನ್ನು ಹೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಅಂತಂದರೆ, ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ. ಅವನಿಗೆ 3 ಜನ ಸ್ನೇಹಿತರು ಇರ್ತಾರೆ. ಈ 3 ಜನರು ಪ್ಲಸ್ ಈ ಒಬ್ಬ ವ್ಯಕ್ತಿ ಸೇರಿ 4 ಜನರು ತುಂಬ ಅನ್ಯೋನ್ಯವಾಗಿ ಇರ್ತಾರೆ. ಸ್ನೇಹದಲ್ಲಿ, ಪ್ರೀತಿಯಲ್ಲಿ ಯಾವುದೇ ವಿಧವಾದ ಕೊರತೆ ಇಲ್ಲದೆ, ಒಬ್ಬರಿಗೆ ಗೊತ್ತಿಲ್ಲದೆ ಒಬ್ಬರು ಏನು ಮಾಡದೆ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಫ್ರೆಂಡ್ಶಿಪ್ಪನ್ನು ಇವರು ಹೊಂದಿರ್ತಾರೆ. ದಿಢೀರ್ ಅಂತೇಳಿಬಿಟ್ಟು ಈ ವ್ಯಕ್ತಿಗೆ ಒಂದು ದಿವಸ ಏನಾಯಿತು ಅಂತಂದರೆ, ಆರೋಗ್ಯ ಸರಿ ಇಲ್ಲದಂತೆ ಹಾಸ್ಪಿಟ್ಲಲ್ಲಿ ಇರಬೇಕಾಗುತ್ತೆ. ಆವಾಗ ಡಾಕ್ಟರ್ಸ್ ಹೇಳ್ತಾರೆ, ಭಾಳ ದಿವಸ ನೀನು ಬದುಕಲ್ಲ, ಹೀಗೆ ಯಾರ ಹತ್ರ ಏನೇನು ಹೇಳಬೇಕೋ ಎಲ್ಲ ಹೇಳಿಬಿಡು ಅಂತೇಳಿ ಹೇಳಿದಾಗ ತನ್ನ ಸ್ನೇಹಿತರನ್ನು ಕರೆಸ್ತಾನೆ. ಮೊದಲನೇ ವ್ಯಕ್ತಿಯನ್ನು ಕರೆಸಿ ಹೇಳ್ತಾನೆ, ನಾನು ತುಂಬ ದಿವಸ ಇರಲಿಕ್ಕೆ ಸಾಧ್ಯವಿಲ್ಲ, ಯಾವತ್ತೋ ಒಂದು ದಿವಸ ನಾನು ಬೇಗ ಸತ್ತು ಹೋಗುವಂಥ ಪರಿಸ್ಥಿತಿಯಲ್ಲಿದ್ದೀನಿ. ಅದಕ್ಕಾಗಿ ಇಷ್ಟು ದಿವಸ ನಾವು ಚೆನ್ನಾಗಿದ್ದೀವಲ್ಲ, ನಾನು ಸತ್ತರೂ ಕೂಡ ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತೇಳಿ ಕೇಳ್ಕೊಂಡಾಗ ಆ ಮೊದಲನೇ ಸ್ನೇಹಿತ ಹೇಳ್ತಾನೆ, ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ, ನಾನು ಆ ರೀತಿಯಾಗಿ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ, ನೀನು ಬದುಕಿರುವರು ಮಾತ್ರವೇ ನಿನ್ನ ಜೊತೆಯಲ್ಲಿರ್ತೀನಿ, ಆನಂತರ ನೀನು ನನ್ನನ್ನು ಎಂದಿಗೂ ಭೇಟಿಯಾಗಲಿಕ್ಕೆ ಆಗೋದಿಲ್ಲ ಅಂತೇಳಿಬಿಟ್ಟು ಅವನೇನು ಮಾಡ್ತಾನೆ, ರಿಜೆಕ್ಟ್ ಮಾಡಿ ಹೋಗಿಬಿಡ್ತಾನೆ. ಇನ್ನು ಎರಡನೇ ವ್ಯಕ್ತಿಯನ್ನು ಕರೆದು ಕೇಳ್ತಾನೆ, ಏನಂತೇಳಿ, ನಾನೀಗ ಸಾಯಲಿಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕಾಗಿ ನಾನು ಸತ್ತರೂ ಕೂಡ ಇಷ್ಟು ದಿವಸ ಹೇಗಿದ್ದೀವಿ ಅದೇ ರೀತಿಯಾಗಿರೋಣ, ನನ್ನ ಜೊತೆಯಲ್ಲೇ ನೀನು ಇರಬೇಕು ಅಂತೇಳಿ ಕೇಳಿದಾಗ ಆ ಎರಡನೇ ವ್ಯಕ್ತಿ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಮಾತ್ರ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ, ಇಷ್ಟು ದಿವಸ ನಮ್ಮ ಪ್ರೀತಿ, ನಮ್ಮ ಒಂದು ಫ್ರೆಂಡ್ಶಿಪ್ಗಾಗಿ ನೀನು ಸತ್ತು ಹೋದ ಮೇಲೆ ನಿನ್ನ ಸಮಾಧಿ ತನಕ ಬಂದು ನಿನ್ನ ಅಬ್ಬುಸ್ಥಾಪನಾ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ನಾನು ನೋಡ್ಕೊಳ್ತೀನಿ, ಅದನ್ನು ಮಿಗಿಲಾಗಿ ನಾನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾನೆ. ಇವನಿಗೆ ಬಹಳ ದುಃಖ ಆಗುತ್ತೆ. ಇನ್ನು ಮೂರನೇ ವ್ಯಕ್ತಿಯನ್ನು ಕರೆದು ಕೇಳ್ತಾನೆ, ನಾನು ಈ ರೀತಿಯಾಗಿ ಎಷ್ಟು ದಿವಸ ಇರ್ತೀನೋ ಸಾಧ್ಯವಿಲ್ಲ, ಒಂದು ವೇಳೆ ನಾನು ಸತ್ರು ನೀನು ನನ್ನ ಜೊತೆಯಲ್ಲೇ ಇರಬೇಕು, ಎಲ್ಲಿ ಹೋಗಬಾರ್ದು ಅಂತೇಳಿ ಕೇಳಿದಾಗ ಆ ಮೂರನೇ ವ್ಯಕ್ತಿ ಹೇಳ್ತಾನೆ, ಹಾಗೇ ಆಗಲಿ, ನಾನು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ, ಬದುಕಿದ್ದರೂ ನಿನ್ನ ಜೊತೆಯಲ್ಲೇ ಇರ್ತೀನಿ, ಸತ್ರು ಕೂಡ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ. ಸೊ ಈ ಒಬ್ಬ ಮನುಷ್ಯನ ಜೀವನದಲ್ಲಿ ಬಂದಿರುವಂಥ ಈ 3 ವ್ಯಕ್ತಿಗಳು ಯಾರು ಅಂತೇಳಿಬಿಟ್ಟು ನಾನು ಹೇಳುತ್ತೀನಿ ನೋಡಿ. ಮೊದಲನೇ ವ್ಯಕ್ತಿ, ನಾನು ನೀನು ಬದುಕಿರುವಾಗಲೂ ಮಾತ್ರವೇ ನಿನ್ನ ಜೊತೆಲಿ ಇರ್ತೀನಿ, ನೀನು ಸತ್ತರೆ ನಿನ್ನ ಜೊತೆಲಿ ಇರಲ್ಲ ಅಂತೇಳಿ ಹೇಳಿದಾನಲ್ಲ, ಆ ವ್ಯಕ್ತಿ ಯಾರು ಅಂತಂದರೆ, ನಾವು ಪ್ರೀತಿಸುವ ದುಡ್ಡು ನಾವು ಬದುಕಿರೋ ತನಕ ಅಷ್ಟೇ ನಮ್ಮ ಜೊತೆಲಿರುತ್ತೆ. ನಾವು ಸತ್ತು ಹೋದರೆ ಒಂದು ದಾರ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ದುಡ್ಡು ನಾವು ಬದುಕಿರೋ ತನಕ ಅಷ್ಟೇ ನಮ್ಮ ಉಪಯೋಗಕ್ಕಾಗಿ ಬರುತ್ತೆ, ನಾವು ಸತ್ತು ಹೋದರೆ ನಾವು ತಗೊಂಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದು ಮೊದಲನೇ ಸ್ನೇಹಿತನು. ಇನ್ನು ಎರಡನೇ ಸ್ನೇಹಿತನು, ನಾನು ನಿನ್ನ ಜೊತೆಲಿ ಇಷ್ಟು ದಿವಸ ಬದುಕಿದ್ದಕ್ಕೆ, ಇಷ್ಟು ದಿವಸ ನಾವು ಫ್ರೆಂಡ್ಶಿಪ್ ಮಾಡೋದಕ್ಕೆ, ನಿನ್ನ ಭೂಸ್ಥಾಪನೆ ಕಾರ್ಯಕ್ರಮಕ್ಕೆ ಎಲ್ಲದರಲ್ಲಿ ನಾನು ಭಾಗವಹಿಸ್ತೀನಿ ಅಂತೇಳಿ ಹೇಳಿದ್ದಾನಲ್ಲ, ಅದು ಯಾರು ಅಂತಂದರೆ ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಗಂಡ ಹೆಂಡತಿ, ಮಕ್ಕಳು, ಇವರೆಲ್ಲರೂ ಎಷ್ಟೇ ಪ್ರೀತಿಸಿದ್ರು, ಎಷ್ಟೇ ಹೊಂದಾಣಿಕೆಯಿಂದ ಬಾಳ್ವೆ ಮಾಡಿದರೂ ಕೂಡ ಇಲ್ಲ, ಅವರು ಕೊನೆಯದು ಲಾಸ್ಟ್ಗೆ ಬರೋದು ನಮ್ಮ ಭೂಸ್ಥಾಪನಾ ಕಾರ್ಯಕ್ರಮ ಮಾಡಿ ಅವರು ಹೋಗಿಬಿಡ್ತಾರೆ, ಅವರು ನಮ್ಮೊಂದಿಗೆ ಬರಲ್ಲ. ಇನ್ನು ಮೂರನೇ ವ್ಯಕ್ತಿ ಯಾರು ಅಂತೇಳಿ ಕೇಳ್ತೀರಾ, ನಾನು ಸತ್ರು ಬದುಕಿದ್ರು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತೇಳಿ ಹೇಳಿದಾನಲ್ಲ, ಆ ವ್ಯಕ್ತಿ ಯಾರು ಅಂತಂದರೆ, ನಾವು ಮಾಡಿರುವಂಥ ಪುಣ್ಯ, ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು, ನಾವು ಮಾಡಿರುವಂಥ ದಾನ ಧರ್ಮ, ನಾವು ಬದುಕಿದ್ರೂ ನಮ್ಮ ಜೊತೆಯಲ್ಲೇ ಇರುತ್ತೆ, ನಾವು ಸತ್ರು ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಅದಕ್ಕಾಗಿ ವೀಕ್ಷಕರೇ, ಯಾವಾಗಲೂ ನಾನು ಹೇಳೋದು ಏನು ಅಂತಂದರೆ, ನಿಮಗೆ ಯಾರೆಲ್ಲ ಕೆಟ್ಟದ್ದು ಮಾಡಿದಾರೋ ಅವ್ರಿಗೆ ನೀವು ಒಳ್ಳೆಯದೇ ಮಾಡಿ, ಯಾರೆಲ್ಲ ನಿಮ್ಮನ್ನು ದುಃಖಪಡಿಸಿದಾರೋ, ಯಾರೆಲ್ಲ ನಿಮಗೆ ಕಷ್ಟಗಳು ಕೊಟ್ಟಿದ್ದಾರೋ ಅವ್ರಿಗೆ ನೀವು ಒಳ್ಳೆಯದನ್ನೇ ಮಾಡಿ, ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾಯಿರಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.